ಬಸವಣ್ಣನವರ ಶರಣರ ನಾಡು ಬಸವ ಕಲ್ಯಾಣದ ತ್ರಿಪುರಾಂತಕೆರೆಗೆ ರೇವಣಸಿದ್ದರ ಹೆಸರಿಡಬೇಕು, ಬಸವ ಕಲ್ಯಾಣದಲ್ಲಿ ರೇಣುಕಾಚಾರ್ಯರ ವೃತ್ತ ಸ್ಥಾಪಿಸಬೇಕೆಂಬ ಹೇಳಿಕೆ ನೀಡಿರುವ ಪೂಜ್ಯ ರಂಭಾಪುರಿ ಶ್ರೀಗಳು ತಮ್ಮ ಹೇಳಿಕೆ ಹಿಂಪಡೆಯಬೇಕು ಎಂದು ಬಸವರಾಜ ಧನ್ನೂರ್ ಅವರು ಈ ಮೂಲಕ ಆಗ್ರಹ ಮಾಡಿದರು. ನಾವು ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶ ಕೊಡುವುದಿಲ್ಲ. ಹಾಗೇನಾದರೂ ಪ್ರಯತ್ನಗಳು ನಡೆದರೆ ಉಗ್ರ ಹೋರಾಟ ಮಾಡ್ತೇವೆ ಎಂದು ಬಸವರಾಜ ಧನ್ನೂರ್ ಅವರು ತಿಳಿಸಿದರು. ಲಿಂಗ ಪೂಜೆ ಮಾಡುವ ರಂಭಾಪುರಿ ಶ್ರೀಗಳು ಆ ಲಿಂಗ ಪೂಜೆ ಹೇಳಿಕೊಟ್ಟ ಬಸವಣ್ಣನವರನ್ನ ಇವತ್ತಿಗೂ ಕೂಡ ಧರ್ಮಗುರು ಎಂದು ಒಪ್ಪುವುದಿಲ್ಲ. ಒಂದು ವೇಳೆ ರಂಭಾಪುರಿ ಶ್ರೀಗಳು ಸೇರಿದಂತೆ ಪಂಚಪೀಠಾಧೀಶರು ಬಸವಣ್ಣ ಧರ್ಮಗುರು ಎಂದು ಒಪ್ಪಲಿ, ಅವರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕ್ತೇವೆ ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು. ಆದ್ರೆ ಇವತ್ತು ಕೆಲವು ಪಂಚಪೀಠದ ಪೂಜ್ಯರು ಇವತ್ತು ದಸರಾ ದರ್ಬಾರನ ಹೆಸರಿನಲ್ಲಿ ಬಸವ ಕಲ್ಯಾಣದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅವರ ಅಡ್ಡ ಪಲ್ಲಕ್ಕಿಯನ್ನು ನಾವು ವಿರೋಧಿಸಿದೆವು. ನಮ್ಮ ಒಂದು ಬಸವ ಭಕ್ತರ ಒಂದು ಇದಕ್ಕೆ ನಮ್ಮ ವಿರೋಧಕ್ಕೆ ಅವರು ಮಣಿದು ಅವರು ಅಡ್ಡ ಪಲ್ಲಕ್ಕಿಯನ್ನ ಬಿಟ್ಟು ರಥದಲ್ಲಿ ಬಂದು ದಸರಾ ದರ್ಬಾರವನ್ನು ಮಾಡಿದ್ದಾರೆ. ನಾವು ಅವರಿಗೆ ಸ್ವಾಗತವನ್ನು ಮಾಡ್ತೇವೆ. ಬಸವಣ್ಣನ ನೆಲ ಕೂಡಲ ಸಂಗನ ಶರಣರ ಬರವೆಮಗೆ ಪ್ರಾಣ ಜೀವಾಳವಯ್ಯ ಅನ್ನುವಂತ ನೆಲ. ಯಾರು ಬಂದ್ರು ಬಸವ ಕಲ್ಯಾಣಕ್ಕೆ ಸ್ವಾಗತ ಇದೆ. ಹೀಗಾಗಿ ಪೂಜ್ಯರು ತಮ್ಮ ಕಾರ್ಯಕ್ರಮ ಮಾಡ್ಲಿಕ್ಕೆ ಬಂದಿದ್ದ ನಮ್ಮ ಸಂತೋಷ ಇದೆ, ನಮ್ಗೆ ವಿರೋಧ ಇಲ್ಲ. ಆದ್ರೆ ಈ ನೆಲದ ಸಂಸ್ಕೃತಿ, ಈ ನೆಲದ ತತ್ವ, ಈ ನೆಲದ ವೈಶಿಷ್ಟ್ಯತೆ, ಈ ನೆಲದ ಮಹತ್ವಕ್ಕೆ ಧಕ್ಕೆ ತರುವಂತ ಯಾವುದೇ ಆಚರಣೆಗಳು ತಂದ್ರೆ ನಾವು ಅದನ್ನ ವಿರೋಧ ಮಾಡ್ತೇವೆ. ಹೀಗಾಗಿ ಅಡ್ಡ ಪಲ್ಲಕ್ಕಿಯನ್ನು ನಾವು ವಿರೋಧ ಮಾಡಿದೆವು. ಅವ್ರ ಕೈ ಬಿಟ್ಟರು, ಅದು ನಮಗ್ ಸ್ವಾಗತ. ಆದ್ರೆ ಅವರು ತಮ್ಮ ದಸರಾ ದರ್ಬಾರವನ್ನ ಸುಗಮವಾಗಿ ನಡೆಸಿಕೊಂಡು ಹೋಗದೇನೆ ಮತ್ತೆ ಕೆಲವು ಅಸಂಬದ್ಧ ಹೇಳಿಕೆಗಳನ್ನು ಕೊಟ್ಟು ಬಸವ ಭಕ್ತರಿಗೆ ಮನಸ್ಸಿಗೆ ನೋವು ತರುವಂತಹ, ಕೆಣಕುವಂತಹ ಕಾರ್ಯವನ್ನ ಪರಮ ಪೂಜ್ಯರು ಮಾಡ್ತಾ ಇದ್ದಾರೆ. ಮೊನ್ನೆ ಅವ್ರು ಹೇಳಿಕೆ ಕೊಟ್ರು, ತ್ರಿಪುರಾಂತಕೆರೆಯ ಹೆಸರನ್ನ ನಾವು ಬದಲಾಯಿಸ್ತೇವೆ, ನಾವು ರೇಣುಕಾಚಾರ್ಯ ಮುಖ್ಯ ರಸ್ತೆಯಲ್ಲಿ ನಾವು ವೃತ್ತವನ್ನ ಸ್ಥಾಪಿಸ್ತೇವೆ ಎನ್ನುವಂತ ಹೇಳಿಕೆಯನ್ನ ಕೊಟ್ಟರು. ಈಗಾಗಲೇ ಪ್ರಕಟಣೆ ಹೊರಡಿಸಿ ನಾನು ಅದನ್ನು ಖಂಡಿಸಿದ್ದೇನೆ. ಇವತ್ತು ಮತ್ತೊಮ್ಮೆ ಇದು ಬಸವಾದಿ ಶರಣರ ಪ್ರಾಣ ತ್ಯಾಗ ಬಲಿದಾನದ ನೆಲ. ಇದು ಇಲ್ಲಿ ಬಸವ ಕಲ್ಯ ಶರಣರಿಗೆ ಸಂಬಂಧಪಟ್ಟಂತಹ ಶರಣರ ಸ್ಮಾರಕಗಳೇ ಆಗ್ಬೇಕೆ ವಿನಃ ಬೇರೆ ಈ ತತ್ವಕ್ಕೆ ವಿರೋಧವಾದಂತಹ ಯಾವುದೇ ರೀತಿಯ ಸ್ಮಾರಕಗಳನ್ನು ನಾವು ಮಾಡ್ಲಿಕ್ಕೆ ಬಿಡೋದಿಲ್ಲ. ಅಂತಹ ಏನಾದರೂ ನೀವು ಕೆಣಕಿದ್ರೆ ಬಹಳ ದೊಡ್ಡ ಕ್ರಾಂತಿ ಆಗ್ತದೆ ಎನ್ನುವಂತ ಎಚ್ಚರಿಕೆಯನ್ನು ನಾವು ಈ ಮೂಲಕ ಅವರಿಗೆ ಕೊಡ್ಲಿಕ್ಕೆ ಬಯಸ್ತೇವೆ. ತ್ರಿಪುರಾಂತಕೆರೆ ಅದು ಒಂದು ಐತಿಹಾಸಿಕ ಹಿನ್ನೆಲೆ ಹೊಳ್ಳುವಂತಹ ಕೆರೆ. ಅನೇಕ ವಚನಗಳಲ್ಲಿ ಶರಣರ ಜೀವನ ಚರಿತ್ರೆಯಲ್ಲಿ ತ್ರಿಪುರಾಂತಕೆರೆಯ ಉಲ್ಲೇಖವಿದೆ. ಹೀಗಾಗಿ ಆ ಕೆರೆಯ ಹೆಸರನ್ನು ಕೂಡ ಬದಲಾಯಿಸುವಂತಹ ಮಾತಿದೆಯಲ್ಲ, ಅದನ್ನ ಅವರು ಹಿಂಪಡಿಬೇಕು. ಆಮೇಲೆ ನಾವು ವೀರಶೈವ ಲಿಂಗಾಯತ ಧರ್ಮಕ್ಕೆ ನಾವು ಸ್ವತಂತ್ರ ಧರ್ಮ ಮಾನ್ಯತೆಗೆ ನಾವು ಪ್ರಯತ್ನ ಪಟ್ಟಿದ್ದೆವು ಅನ್ನುವಂತ ಮಾತನ್ನು ಕೂಡ ಪೂಜ್ಯರು ತಮ್ಮ ಪ್ರವಚನದಲ್ಲಿ ಹೇಳಿದ್ದಾರೆ. ಅಖಿಲ ಭಾರತ ವೀರಶೈವ ಮಹಾಸಭಾದವರು ವೀರಶೈವ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆಗಾಗಿ ಪ್ರಯತ್ನಿಸಿದ್ದಾರೆ ವಿನಃ ಪಂಚಪೀಠದ ಯಾವ ಪೂಜ್ಯರು ಎಂದು ಪ್ರಯತ್ನ ಪಟ್ಟಿಲ್ಲ. ಅವರು ಮೊನ್ನೆ ದಾವಣಗೆರೆಯಲ್ಲಿ ನಡೆದಂತ ಏನು ಅವರ ಒಂದು ಅಖಿಲ ಭಾರತ ವೀರಶೈವ ಮಹಾಸಭಾದವರ ಒಂದು ಅಧಿವೇಶನ ಇತ್ತು. ಅದರಲ್ಲಿ ಕೇದಾರ್ ಜಗದ್ಗುರುಗಳು ತಮ್ಮ ಭಾಷಣದಲ್ಲಿ ಹೇಳಿದ್ರು, ನಾನು ಮೋದಿ ಅವರಿಗೆ ಫೋನ್ ಮಾಡಿ ನಾನೇ ಧರ್ಮ ಸ್ಥಾಪನೆ ಆಗಬಾರ್ದು, ನಾನೇ ತಡೆ ಹಿಡಿದಿದ್ದೇನೆ ಎನ್ನುವಂತ ಮಾತನ್ನು ಅವರು ಹೇಳಿದ್ದಾರೆ. ಇದು ಏನ್ ತೋರಿಸ್ಕೊಡ್ತದೆ? ಲಿಂಗಾಯತ ಧರ್ಮಕ್ಕೆ, ಸ್ವತಂತ್ರ ಧರ್ಮದ ಮಾನ್ಯತೆಗೆ ಅಡಚಣೆ ಉಂಟು ಮಾಡಿದವರು ನಾವೇ ಅಂತ ಅವರೇ ಸ್ವತಃವಾಗಿ ಹೇಳ್ಕೊಂಡಿದ್ದಾರೆ. ಇವತ್ತು ಇಂತಹ ಒಂದು ಧರ್ಮದ ಮಾನ್ಯತೆ ಸಿಕ್ಕರೆ ನಮ್ಮ ಸಮುದಾಯದಲ್ಲಿರುವಂತಹ ಬಡವರು, ದೀನ ದಲಿತರು, ಮಕ್ಕಳಿಗೆ ಶಿಕ್ಷಣ, ಅನೇಕ ರೀತಿಯ ಮೈನಾರಿಟಿ ಸ್ಟೇಟಸ್ ಸಿಕ್ಕರೆ ನಮ್ಮ ಸಮಾಜದ ಬಾಂಧವರಿಗೆ ಇನ್ನಿತರ ಏನು ಮೈನಾರಿಟಿ ಸ್ಟೇಟಸ್ ಪಡೆದಂತಹ ಧರ್ಮಗಳಿವೆ ಅಂತ ಎಲ್ಲ ಧರ್ಮೀಯರಂತೆ ನಮ್ಮ ಮಕ್ಕಳಿಗೂ ನಮ್ಮ ಜನರಿಗೂ ಒಂದು ಅವಕಾಶ ಸಿಗ್ತದೆ, ಸರ್ಕಾರದ ಸೌಲಭ್ಯ ಸಿಗ್ತದೆ. ಸರ್ಕಾರ ಸೌಲಭ್ಯ ಪಡೆಯುವುದು ನಮ್ಮ ಸಾಂವಿಧಾನಿಕ ಹಕ್ಕು, ಅದು ನಮ್ಮ ಕಾನ್ಸ್ಟಿಟ್ಯೂಷನಲ್ ರೈಟ್. ನಾವು ಅದಕ್ಕೆ ಯೋಗ್ಯತೆಯಾಗಿ ನಾವು ಪಡೆದುಕೊಳ್ಳುವಂತ ಅಧಿಕಾರ ನಮಗಿದೆ. ಅದಕ್ಕಾಗಿ ನಾವು ಹೋರಾಡ್ತಾ ಇದ್ದೇವೆ. ಅದನ್ನ ತಡೆಗಟ್ಟುವುದಂತ ಕೆಲಸ ಇದೆಯಲ್ಲ, ಇದಕ್ಕಿಂತ ದೊಡ್ಡ ಬಸವ ದ್ರೋಹದ ಕೆಲಸವೇ ಇನ್ನೊಂದಿಲ್ಲ. ಅವರು ಲಿಂಗ ಪೂಜೆಯನ್ನು ಮಾಡ್ತಾರೆ, ಬಸವಣ್ಣನವರನ್ನ ಧರ್ಮಗುರು ಅಂತ ಒಪ್ಪಲ್ಲ. ಅವರು ನಾಳೆನೇ ದಸರಾ ದರ್ಬಾರದಲ್ಲಿ ಹೇಳಿಕೆ ಕೊಡಲಿ, ನಮ್ಮ ಧರ್ಮಗುರು ಬಸವಣ್ಣನ ಧರ್ಮಗುರು ಅಂತ ಹೇಳಿ ನಾವು ಪರಮ ಪೂಜ್ಯರ ಎಲ್ಲ ಬಸವ ಭಕ್ತರು ಅವರನ್ನ ನಾವು ಹೋಗಿ ಅವರ ಶಿರಸಾಷ್ಟಾಂಗ ವಂದನೆಗಳನ್ನು ಹಾಕ್ತೇವೆ.
ರಂಭಾಪುರಿ ಜಗದ್ಗುರು ಹೇಳ್ಬೇಕು ನಾಳೆ, ಬಸವಣ್ಣನವರೇ ನಮ್ಮ ಧರ್ಮಗುರು. ಇಷ್ಟಲಿಂಗ ಪೂಜೆಯನ್ನು ಮಾಡ್ತೀರಿ, ಆದ್ರೆ ಬಸವಣ್ಣನವರ ಧರ್ಮಗುರು ಅಂತ ತಾವು ಒಪ್ಪುವುದಿಲ್ಲ. ಅದು ಹೇಗೆ? ಇಷ್ಟಲಿಂಗದ ಜನಕ ವಿಶ್ವಗುರು ಬಸವಣ್ಣ. ಇಷ್ಟಲಿಂಗ ಬಸವಣ್ಣನಿಗಿಂತ ಮುಂಚೆ ಇಷ್ಟಲಿಂಗ ಇರಲಿಲ್ಲ. ಇಷ್ಟಲಿಂಗವನ್ನ ಕೊಟ್ಟವರು ಬಸವಣ್ಣನವರು. ಎತ್ತೆತ್ತ ನೋಡಿದಡತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ಹಿಡಿದಡೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದಡೆ ಭಕ್ತಿ ಎಂಬ ರಸವಯ್ಯ. ಆಯತವು ಬಸವಣ್ಣನಿಂದ, ಸ್ವಾಯತವು ಬಸವಣ್ಣನಿಂದ, ಸನ್ನಿಹಿತವೂ ಬಸವಣ್ಣನಿಂದ, ಗುರುವು ಬಸವಣ್ಣನಿಂದ, ಲಿಂಗ ಬಸವಣ್ಣನಿಂದ, ಜಂಗಮವು ಬಸವಣ್ಣನಿಂದ, ಪಾದೋದಕ ಪ್ರಸಾದವು ಬಸವಣ್ಣನಿಂದ. ಇತ್ತ ಬಲ್ಲಡೆ ನೀವು ಕೇಳಿರೆ, ಅತ್ತ ಬಲ್ಲಡೆ ನೀವು ಹೇಳಿರೆ, ಬಸವ 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 ಎನ್ನದೆ ಮಜ್ಜನ ಕೆರೆಯವನ ಭಕ್ತಿ ಶೂನ್ಯ ಕಾಣ ಕಲಿ ದೇವರ ದೇವ. ಏನ್ ಹೇಳ್ಯಾರ ಮಡಿವಾಳ ಮಾಚಿ ತಂದೆಗಳು? ಯಾರು ಇಷ್ಟಲಿಂಗ ಪೂಜೆ ಮಾಡ್ತೀರಿ ಅವಾಗ ಬಸವಣ್ಣನನ್ನು ನೇನೇದಿದ್ದಾರೆ ನಿಮ್ಮ ಭಕ್ತಿ ಶೂನ್ಯ, ನಿಮ್ಮ ಭಕ್ತಿ ವೇಸ್ಟ್ ಅಂತ ಹೇಳಿ. ಯಾರು ಇಷ್ಟಲಿಂಗ ಪೂಜೆ ಮಾಡ್ತಾರೆ ಆ ಇಷ್ಟಲಿಂಗವನ್ನು ಕೊಟ್ಟ ಧರ್ಮ ಗುರುವಿನ ಹೆಸರನ್ನು ಸ್ಮರಣೆ ಮಾಡ್ಬೇಕನ್ನುವಂತ ವಚನ 12ನೇ ಶತಮಾನದಲ್ಲಿ ಮಡಿವಾಳ ಮಾಚಿ ತಂದೆಗಳು ಹೇಳಿದ್ದಾರೆ. ಇಂತಹ ಎಲ್ಲ ಸಾಹಿತ್ಯ, ಇತಿಹಾಸ, ಪರಂಪರೆ ಇರುವಾಗ ಇವತ್ತು ಜನರನ್ನ ದಾರಿ ತಪ್ಪಿಸ್ತಕ್ಕಂತ ಕೆಲಸ ಮಾಡೋದು ಬೇಡ. ಲಿಂಗಾಯತ ಧರ್ಮಕ್ಕೆ ತಾವು ಬಸವಣ್ಣನವರನ್ನ ಧರ್ಮಗುರು ಅಂತ ಒಪ್ಕೊಳ್ಳಿ. ಲಿಂಗಾಯತ ಧರ್ಮದ ಸ್ವತಂತ್ರ ಧರ್ಮತೆಗಾಗಿ ತಾವು ತಮ್ಮ ಕೈ ಜೋಡಿಸ್ರಿ. ನಮ್ಮ ಧರ್ಮದ ಬಸವಾದಿ ಶರಣರ ಬಗ್ಗೆ, ಬಸವಣ್ಣನವರ ಬಗ್ಗೆ ತಮಗೆ ಅಪಾರವಾದ ಭಕ್ತಿ ಗೌರವ ಇದ್ರೆ ತಾವು ಲಿಂಗಾಯತ ಧರ್ಮದ ಮಾನ್ಯತೆಗಾಗಿ, ಸಮಾಜದ ಒಳಿತಿಗಾಗಿ ಎಲ್ಲರೂ ಒಂದುಗೂಡಿ ಹೋಗ್ಬೇಕಾದ್ರ ತಾವು ಮಾತ್ರ ಈ ನಿರ್ಣಯ ತಗೋಬೇಕು. ಬಸವಣ್ಣನವರು ಧರ್ಮಗುರು ಅಂತ ಒಪ್ಕೊಳ್ಳಿ. ಲಿಂಗಾಯತ ಧರ್ಮದ ಮಾನ್ಯತೆಗಾಗಿ ತಾವೆಲ್ಲರೂ ಹೋರಾಡ್ಬೇಕನ್ನುವಂತ ಮನವಿಯನ್ನ ನಾನು ಪೂಜ್ಯ ರಂಭಾಪುರಿ ಶ್ರೀಗಳಲ್ಲಿ ಬಾಗಿದ ತಲೆ ಮುಗಿದ ಕೈಗಳಿಂದ ಮಾಡ್ತೇನೆ. ಯಾಕೆಂದ್ರೆ ನಾವು ಈ ರೀತಿ ಹೋರಾಡಿದ್ರೆ ನಮ್ಮ ಸಮಾಜ ಒಡೆದು ಹೋಗ್ತಾ ಇದೆ. ಈ ರೀತಿಯಿಂದ ನಾವು ಎಂದೂ ಒಂದಾಗೋದಿಲ್ಲ. ಇತಿಹಾಸವನ್ನ ಮರೆತಲಿಕ್ಕೆ ಸಾಧ್ಯವಿಲ್ಲ. ಬಸವ ತತ್ವದವರು, ಬಸವ ಪ್ರಣೀತರಾದ ಲಿಂಗಾಯತರಿಗೆ ಎಂದೂ ಒಪ್ಲಿಕ್ಕೆ ಸಿದ್ಧರಿಲ್ಲ. ಬಸವಣ್ಣನವರನ್ನೇ ಮೂಲವಾಗಿ ಇಟ್ಕೊಂಡಾಗ ಮಾತ್ರ ನಾವು ಎಲ್ಲವನ್ನ ಒಪ್ಲಿಕ್ಕೆ ಸಾಧ್ಯವಿದೆ. ಬಸವಣ್ಣನ ತತ್ವಕ್ಕೆ ಚ್ಯುತಿ ಬಂದಂತ ಕೆಲಸದಲ್ಲಿ ನಾವು ಎಂದೂ ನಮ್ಮ ಪ್ರಾಣ ಹೋದ್ರೂ ಕೂಡ ನಾವು ಅದನ್ನು ಒಪ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತ ಮಾತನ್ನು ಹೇಳ್ತಾ, ದರ್ಬಾರ ಮಾಡಬಾರ್ದಿತ್ತು. ನಮ್ದು ದರ್ಬಾರ ಸಂಸ್ಕೃತಿ ಅಲ್ಲ, ನಮ್ದು ಅನುಭವ ಮಂಟಪ ಸಂಸ್ಕೃತಿ. ಬಸವಣ್ಣನವ್ರು ಏನ್ ಹೇಳಾರಿ? ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಕಾಗೆ ವಿಷ್ಟಿಸುವ ಹೊನ್ನ ಕಳಸಬಹುದರಿಂದ ಶರಣರು ಜೋಗೈಸುವ ಚೆಮ್ಮಾವಿಗೆ ಮಾಡಂತ ಹೇಳಿದ್ರು ಬಸವಣ್ಣವ್ರು. ನಾ ಮ್ಯಾಲ್ ಕೂಡಲ್ಲ ಅಂದ್ರೆ ಬಸವಣ್ಣವ್ರು ಎಂದೂ ಮ್ಯಾಲ್ ಕುಂತಿಲ್ಲ. ಬಸವಣ್ಣವ್ರು ಕೆಳಗೆ ಕುಂತಾರ. ಮೇಲಾಗಲೊಲ್ಲೆನು ಕೀಳಾಗಲಲ್ಲದೆ. ಆದ್ರೆ ಇವರು ಪೂಜ್ಯರು ಎಲ್ಲರಿಗಿಂತ ವೇದಿಕೆ ಮೇಲೆ ಎತ್ತರದ ಸ್ಥಾನದಲ್ಲಿ ಕೂಡುವಂತ ಇದು ಏನ್ ಸಂಸ್ಕೃತಿ ಅದಲ್ಲ, ಇದು ಬಸವ ಸಂಸ್ಕೃತಿಗೆ ವಿರುದ್ಧವಾದಂಥದ್ದು. ಇದು ನಮ್ದು ದರ್ಬಾರ್ ಸಂಸ್ಕೃತಿ ಅಲ್ಲ, ನಮ್ದು ಅನುಭವ ಮಂಟಪದ ಸಂಸ್ಕೃತಿ. ಆದ್ರೂ ಇದು ಪ್ರಜಾಪ್ರಭುತ್ವದ ನೆಲೆಯಲ್ಲಿ ಅವ್ರು ಮಾಡ್ತಾರೆ ಅಂದ್ರೆ ತತ್ವಕ್ಕೆ, ನಮ್ಮ ಧರ್ಮಕ್ಕೆ, ನಮ್ಮ ಸಂಸ್ಕೃತಿಗೆ ಚ್ಯುತಿ ಬರದಂಗೆ ಮಾಡ್ಲಿ ಅಂತ ನಾವೆಲ್ಲರೂ ಅದಕ್ಕೆ ಅವಕಾಶವನ್ನು ಕೊಟ್ಟಿದ್ದೇವೆ. ಸಮಾಜದಲ್ಲಿ ಯಾವುದೇ ರೀತಿಯ ಒಂದು ಇದಾಗಬಾರದು ಅನ್ನೋ ರೀತಿಯಲ್ಲಿ ಆಗ್ಲಿ ಅನ್ನುವಂತ ಕಾರಣಕ್ಕಾಗಿ ಅವ್ರ ಅಡ್ಡಪಲ್ಲಕ್ಕಿಯನ್ನು ಕೈ ಬಿಟ್ಟಿದ್ದಕ್ಕಾಗಿ ಆ ಕಾರ್ಯಕ್ರಮ ನಡೀಲಿ ಅಂತ. ಆದ್ರೆ ಪೂಜ್ಯರು ಇನ್ನಾದ್ರೂ ಬದಲಾಯಿಸ್ಕೊಳ್ಬೇಕು, ಇನ್ನಾದ್ರೂ ಅವರು ಬದಲಾಯಿಸ್ಕೊಳ್ಬೇಕು ಅನ್ನುವಂತ ಒಂದು ಮನವಿಯನ್ನು ನಾವು ಮಾಡ್ಬೋದು ಅಷ್ಟೇ. ಬೇರೆ ಯಾವ ಬಸವ ಅನುಯಾಯಿಗಳು ಇದ್ರ ಬಗ್ಗೆ ವಿರೋಧ ಮಾಡ್ತಾರೆ ಸರ್. ನಂದು ಬಹಳಷ್ಟು ಮಠಾಧೀಶರಿದ್ದಾರೆ, ಅದರದ್ದೇ ಒಂದು ಒಕ್ಕೂಟದ ಅದಕ್ಕೆ ಅಧ್ಯಕ್ಷರಿದ್ದಾರೆ. ಯಾರು ಕೂಡ ನೀವು ಹೇಳಿದಾಗ ತ್ರಿಪುರಾಂತ ಕೆರೆ ಅವರು ಬಂದ ಅದ್ರ ಬಗ್ಗೆ ಏನು ಅಲ್ಲ, ನನಗೆ ಭಾಲ್ಕಿ ಶ್ರೀಗಳು ನಾನು ಕೊಟ್ಟಿನ್ರಿ ಅಂತ ಹೇಳಿದ್ರು, ಬಂದದ ಇಲ್ಲ ನನಗೆ ಗೊತ್ತಿಲ್ಲ. ಅವರು ಕೂಡ ನಾನು ಕೊಟ್ಟಿನಿ ಅನ್ನೋ ಮಾತಾಡಿದ್ರು. ನೋಡ್ರಿ, ಇದು ಅವ್ರೆಲ್ಲರ ಧ್ವನಿಯಾಗಿ ನಾನು ಹೇಳ್ತಾ ಇದ್ದೀನಿ. ನಾನೇನು ವೈಯಕ್ತಿಕ ಬಸವರಾಜ್ ಧನ್ನೂರ್ ಅಲ್ಲ, ನನ್ನ ಇಂಡಿವಿಜುವಾಲಿಟಿ ಇಲ್ಲ. ಇಲ್ಲಿ ನಾನು ಬಸವರಾಜ್ ಧನ್ನೂರ್ ನನ್ನ ಮನೆಯೊಳಗೆ. ಇಲ್ಲಿ ನಾನು ಈ ಧರ್ಮದ ಮತ್ತು ಒಂದು ಸಂಘಟನೆಯ ಪ್ರತಿನಿಧಿ. ಅವರೆಲ್ಲರ ಧ್ವನಿಯಾಗಿ ನಾನು ಮಾತನಾಡ್ತಾ ಇದ್ದೇನೆ. ಇದಕ್ಕಾಗಿ ಒಬ್ರು ಹೇಳಿದ್ರು ಇನ್ನೊಬ್ರು ಹೇಳಿಲ್ಲ ಅನ್ನುವಂತ ಮಾತು ಬೇಡ. ಎಲ್ಲರ ಧ್ವನಿಯಾಗಿ ನಾವು ಹೇಳ್ತಾ ಇದ್ದೇವೆ. ಅದೇ ವೇದಿಕೆ ಮೇಲೆ ಬಹಳ ದೊಡ್ಡ ಮಾತು ಹಾರ್ಕೂಡ್ ಶ್ರೀಗಳದು. ಹಾರ್ಕೂಡ್ ಶ್ರೀಗಳಿಗೆ ನಾವೆಲ್ಲರೂ ಶಿರಸಾಷ್ಟಾಂಗ ವಂದನೆಗಳನ್ನ ಹಾಕ್ತೇವೆ. ಹಾರ್ಕೂಡ್ ಶ್ರೀಗಳ ಬಹಳ ಮಹತ್ತರವಾದಂತಹ ಒಂದು ಸಮಯ ಪ್ರಜ್ಞೆ ಅಂತ ಹೇಳಿ ಬಯಸ್ತೇನೆ. ಯಾಕೆಂದ್ರೆ ಅಡ್ಡ ಪಲ್ಲಕ್ಕಿಯ ಸಂದರ್ಭದಲ್ಲಿಯೂ ಕೂಡ ಬಸವಣ್ಣನವರ, ಬಸವ ಭಕ್ತರ ಮನಸ್ಸಿಗೆ ನೋವುಂಟು ಮಾಡುವಂತ ಅದರಲ್ಲಿ ಮಾಡುವುದಾದ್ರೆ ನಾನು ಇದರಿಂದ ಹಿಂದೆ ಉಳಿತೇನಂತ ಹೇಳಿ ಅವತ್ತು ಕೂಡ ಅವರು ಬಸವ ತತ್ವ, ಬಸವ ಕಲ್ಯಾಣದ ಭೂಮಿಗೆ ತಮ್ಮದೇ ಆದ ಗೌರವವನ್ನು ಸಲ್ಲಿಸಿದರು.
ಆಮೇಲೆ ಈ ಮೊನ್ನೆ ಕೂಡ ವೇದಿಕೆಯಲ್ಲಿ ಬಸವ ತತ್ವ ಬಸವಣ್ಣನವರನ್ನ ಯಾರಾದ್ರೂ ಅಲ್ಲಗಳೆದರೆ ಅವರನ್ನ ಇದು ಮಾಡಿದ್ರೆ ಅವರಿಗೆ ಬಹಳ ಕಠೋರವಾಗಿ ಆ ವೇದಿಕೆಯಲ್ಲಿ ಹೇಳಿದ್ದಾರೆ. ಅವರ ಮಾತುಗಳು ಮಾಣಿಕ್ಯ, ಅವರ ಮಾತುಗಳ ಮಾಣಿಕ್ಯದ ದೀಪ್ತಿ ಹಂಗ. ಅದಕ್ಕಾಗಿ ಅದರ ಒಳ ಹೊರಗುಗಳನ್ನ ತಿಳ್ಕೊಳ್ಳುವಂತ ಅವಶ್ಯಕತೆ ಆ ವೇದಿಕೆ ಮೇಲೆ ಇದ್ದವರಿಗೆ ಬಹಳ ಜರೂರಿಯಾಗಿದೆ. ಈ ಸಂದರ್ಭದಲ್ಲಿ ಅವರನ್ನ ಲೈವ್ ಕೊಡ್ತಾರಲ್ರಿ, ಅದರೊಳಗೆ ಅದು ಮ್ಯೂಟ್ ಆಗೈತೆ ನೋಡಿದ್ವಿ. ಅದು ನಾನ್ ನೋಡಿಲ್ಲ, ಕೆಲವ್ರು ಹೇಳ್ಯಾರ. ಮ್ಯೂಟ್ ಆಗಿ ಈ ರೀತಿ ಮಾಡ್ತಕ್ಕಂಥದ್ದು ಆಗಬಾರ್ದು. ಇದು ಅನುಭವ ಮಂಟಪ, ಅದು ವಾಕ್ ಸ್ವಾತಂತ್ರ್ಯ ಇರುವ ನೆಲ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರುವ ನೆಲ. ಅಲ್ಲಿ ಬಸವಣ್ಣನವ್ರು ಎದುರ ಕಸಗುಡಿಸುವ ಸತ್ಯಕ್ಕ ಮಾತನಾಡಿದಂತಹ, 5ಕ್ಕೆ ಲಕ್ಕಮ ಮಾಡಿದಂತಹ ನೆಲ ಅದು. ಹೀಗಾಗಿ ಅಲ್ಲಿ ಈ ರೀತಿಯ ಮಾಡ್ತಾರೆ ಅಂದ್ರೆ ಅವರಿಗೆ ಬಸವಣ್ಣನವರ ಬಸವ ತತ್ವದ ಬಸವ ಕಲ್ಯಾಣದ ಇತಿಹಾಸದ ಬಗ್ಗೆ ಅವರಿಗೆ ಏನು ನಾಲೆಜ್ ಇಲ್ಲ ಅಂತ ಗೊತ್ತಾಗ್ತದೆ.